KCT ಸ್ಟೂಡೆಂಟ್ಸು ಈಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು KCT ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಸೊ ನಿಮ್ಮ PUC ರಿಸಲ್ಟ್ಸ್ಗೂ ಇಷ್ಟು ನೀವು ವೆಯ್ಟ್ ಮಾಡಿಲ್ಲ, ಬಟ್ ಈ KCT ರಿಸಲ್ಟ್ಸ್ಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ರ್ಯಾಂಕ್ ಎಷ್ಟು ಬರ್ಬೋದು, ಯಾವ ಕಾಲೇಜ್ಗೆ ಜಾಯ್ನ್ ಆಗ್ಬೋದು ಅಂತ. ಸೊ ಒರೆಯೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ರಿಸಲ್ಟ್ ಬಗ್ಗೆ ಒಂದು ಅಫಿಷಿಯಲ್ ಸೋರ್ಸಿಂದ ಅಪ್ಡೇಟ್ ಬಂದಿದೆ. ಇಷ್ಟು ದಿನ ಏನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು ಇದೆಲ್ಲ ಅವರ ಪ್ರಿಡಿಕ್ಷನ್ಸ್ ಅಷ್ಟೇ. ಬಟ್ ಈಗ ಅಫಿಷಿಯಲ್ ಆಗಿ ಒಂದು ಸೋರ್ಸ್ ಕಡೆಯಿಂದ ನಿಮಗೆ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ. ನೆಕ್ಸ್ಟು ನಿಮ್ಮ KCT ಮಾರ್ಕ್ಸು ಮತ್ತು PCM ಬೋರ್ಡ್ ಮಾರ್ಕ್ಸ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಿಮ್ಮ ಫ್ರೆಂಡ್ಸು ಪ್ರೆಡಿಕ್ಟ್ ಮಾಡ್ತಾರೆ, ಜೊತೆಗೆ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCT ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಜಸ್ಟ್ ನಿಮ್ಮ KCT ಮಾರ್ಕ್ಸು ಮತ್ತು PCM ಬೋರ್ಡ್ ಮಾರ್ಕ್ಸ್ನ ಎಂಟರ್ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾ ಯೂಸ್ ಮಾಡಿ ನಿಮಗೆ ಫ್ರೀಯಾಗಿ ರ್ಯಾಂಕ್ನ ಪ್ರೆಡಿಕ್ಟ್ ಮಾಡ್ತಾರೆ. ಸೊ ಹೋಗಿ ಈಗಲೇ ಚೆಕ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದಾ, ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ಗೆ ಡಿಲೇ ಯಾಕೆ ಆಗ್ತಾ ಇದೆ ಅಂದರೆ ಮೇಯ್ನ್ ಆಗಿ ಹಿರಿಯೂರು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿದೆಯಲ್ವಾ, ಇದೇ ಒಂದು ರೀಸನ್ನು. ಇದರ ಜೊತೆಗೆ ಮತ್ತೆ ಈಗ CM ಚೇಂಜ್ ಆಗಿದೆ ಕರ್ನಾಟಕದಲ್ಲಿ. ಸೊ ಇದು ಒಂದು ಮೇಯ್ನ್ ರೀಸನ್ನು. ನಿಮ್ಮ ರಿಸಲ್ಟು ನಾಳೆ ಅಥವಾ ಸೋಮವಾರ ಬರ್ಬೋದು. ಸೊ ಇದ್ರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ನಾಳೆ ಅಥವಾ ಸೋಮವಾರ CET ರಿಸಲ್ಟ್. ಸೊ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕಳೆದ ಏಪ್ರಿಲ್ನಲ್ಲಿ ನಡೆಸಿದ್ದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶವು ಜೂನ್ 6 ಅಥವಾ 8ರಂದು ಪ್ರಕಟವಾಗುವ ಸಾಧ್ಯತೆಗಳಿವೆ. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಾಳೆ ಅಥವಾ ಸೋಮವಾರ ನಿಮ್ಮ KCT ರಿಸಲ್ಟ್ಸ್ ಅನೌನ್ಸ್ ಆಗ್ಬೋದು. ಸೊ ಇದು ಮೂಲಗಳು ಖಚಿತಪಡಿಸಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ KEA ಕಡೆಯಿಂದ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ಮೇಯ್ನ್ ಆಗಿ ಹಿರಿಯೂರು ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟು ಮತ್ತು ಈಗ ಏನು CM ಚೇಂಜ್ ಆಗಿದೆ ಕರ್ನಾಟಕದಲ್ಲಿ, ಇದರಿಂದ ಪೋಸ್ಟ್ಗಳು ಚೇಂಜ್ ಆಗುತ್ತೆ. ಆದ್ದರಿಂದ ಡಿಲೇ ಆಗ್ತಾ ಇರ್ಬೋದು. ಅಕಸ್ಮಾತ್ ಇದು ಇನ್ನೂ ಡಿಲೇ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಮ ರಿಸಲ್ಟ್ನ ಬೇಗ ಅನೌನ್ಸ್ ಮಾಡ್ಬೋದು. ನೋಡೋದ ಅಫಿಷಿಯಲ್ ಕನ್ಫರ್ಮೇಷನ್ಸ್ಗೆ ವೆಯ್ಟ್ ಮಾಡೋದ. ಅದಕ್ಕಿಂತ ಮುಂಚೆ ನೀವು ಕಾಲೇಜ್ ಲಿಸ್ಟು ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ತಿಳ್ಕೊಂಡಿರಬೇಕು. ಸೊ ನಿಮಗೇನಾದರೂ ಈ ರೀತಿ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಜಸ್ಟ್ 99 ರುಪೀಸ್ಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆಲ್ರೆಡಿ ಮೋರ್ ದೆನ್ 100 ಸ್ಟೂಡೆಂಟ್ಸು ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಪೇಮೆಂಟ್ ಮಾಡಿ, ಈಗ ನೋಡಿ ಇದರಲ್ಲಿ ಬೈ ನೌ ಸೆಲೆಕ್ಟ್ ಮಾಡಿ, ಇದರಲ್ಲಿ ಯಾವುದನ್ನಾದ್ರು ಸೆಲೆಕ್ಟ್ ಮಾಡಿ, ಯಾವ ಕ್ಯಾಟಗರಿನಾರು. ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಬರುತ್ತೆ. ಸೊ ಇದು ಪೇಮೆಂಟ್ ಆಗಿ ನೀವು 10 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ಆವಾಗ ಮಾತ್ರ ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ನಿಮಗೆ ಡೌನ್ಲೋಡ್ ಆಗುತ್ತೆ. ನೀವು ಪೇಮೆಂಟ್ ಆಗಿ ಎಕ್ಸಿಟ್ ಆದರೆ ಇಲ್ಲಿ ನಿಮಗೆ ಅದು ಫೈನಲ್ ಆಗಿ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ತೊಗೊಂಡೋಗುತ್ತೆ. ಅಕಸ್ಮಾತ್ ನೀವು ಪೇಮೆಂಟ್ ಆಗಿ ಸಡನ್ನಾಗಿ ಎಕ್ಸಿಟ್ ಆದರೆ ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕು ನಿಮಗೆ ಸಿಗೋದಿಲ್ಲ. ಆದ್ದರಿಂದ ನೀವು ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿ, ಅಲ್ಲಿ ನಿಮಗೆ ಗೂಗಲ್ ಡ್ರೈವ್ ಇರೋ ವಾಟ್ಸಪ್ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ಅಕಸ್ಮಾತ್ ಈಗ ಆಲ್ರೆಡಿ ನೀವು ಪೇ ಮಾಡಿ ನಿಮಗೆ ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಕೆಳಗಡೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ಇದಕ್ಕೆ ನೀವು DM ಮಾಡ್ಬೋದು, ನಾವು ನಿಮಗೆ ಕಳಿಸ್ಕೊಡ್ತೀವಿ. ಸೊ ತುಂಬ ಯೂಸ್ ಆಗುತ್ತೆ. ನಿಮ್ಮ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ನೇ ನೀವು ರೆಫರೆನ್ಸ್ ಆಗಿ ಇಟ್ಕೋಬೋದು. ಆಲ್ರೆಡಿ ಮೋರ್ ದೆನ್ 100 ಸ್ಟೂಡೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ. ನಿಮಗೂ ಕೂಡ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಎಲ್ಲ ಬ್ರಾಂಚು ಇನ್ಕ್ಲೂಡ್ ಆಗಿರುತ್ತೆ. ನೀವು ಕಟ್ ಆಫ್ನ ತೆಗೆದು ನೋಡ್ಬೋದು. ಸೊ ಪ್ರತಿಯೊಂದು ಬ್ರಾಂಚು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ನಿಮಗೆ ಯಾವ ಕ್ಯಾಟಗರಿ ಬೇಕು ಅದನ್ನು ಮಾತ್ರ ಚೂಸ್ ಮಾಡಿಕೊಂಡು ಆ ಒಂದು PDF ನೀವು ಆ್ಯಕ್ಸೆಸ್ ಮಾಡ್ಬೋದು. ಯಾವ ರೀತಿ ಇರುತ್ತೆ ಅಂತ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ. ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ಸಖತ್ತಾಗಿ ಮಾಡ್ಬೋದು. ಇದರಲ್ಲಿ ನೋಡಿ ಕಾಲೇಜ್ ಕೋಡ್ ಮೆನ್ಷನ್ ಆಗಿರುತ್ತೆ, ಕಾಲೇಜ್ ನೇಮ್ ಮೆನ್ಷನ್ ಆಗಿರುತ್ತೆ, ಮತ್ತು ಲಾಸ್ಟ್ ಇಯರು ಆ ಒಂದು ಬ್ರಾಂಚಲ್ಲಿ ಆ ಒಂದು ಕ್ಯಾಟಗರಿಲಿ ರೌಂಡ್ 1ಅಲ್ಲಿ ಎಷ್ಟಿತ್ತು ಕಟ್ ಆಫು, ರೌಂಡ್ 2ಅಲ್ಲಿ ಎಷ್ಟಿತ್ತು ಕಟ್ ಆಫು, ರೌಂಡ್ 3ಅಲ್ಲಿ ಎಷ್ಟಿತ್ತು ಕಟ್ ಆಫು ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಸೊ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.